السلام عليكم ورحمة الله وبركاته. بسم الله والحمد لله والصلاة والسلام على رسول الله وعلى آله وصحبه أجمعين. ವಚನಾಮೃತ ಹದೀಸ್ ಪಾಠ 16. ಅಲ್ ಹಲಾಲು ಬಯ್ಯಿನುನ್ ವಲ್ ಹರಾಮು ಬಯ್ಯಿನುನ್ ವಬೈನಹುಮಾ ಮುಶಬ್ಬಹಾತುನ್ ಲಾ ಯಅಲಮುಹಾ ಕಥೀರುನ್ ಮಿನನ್ ನಾಸ್ ಫಮನ್ ಇತ್ತಖಲ್ ಮುಶಬ್ಬಹಾತ್ ಇಸ್ತಬ್ರಅ ಲಿದೀನಿಹಿ ವಇರ್ದಿಹಿ ومن وقع في الشبهات كراء يرعى حول الحمى يوشك أن يواقعه ألا وإن لكل ملك حمى ألا إن حمى الله في أرضه محارمه ألا وإن في الجسد مضغة إذا صلحت صلح الجسد كله وإذا فسدت فسد الجسد كله ألا وهي القلب. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾವುದು ಕಾನೂನುಬದ್ಧವೋ ಅದು ಸ್ಪಷ್ಟವಾಗಿದೆ, ಹರಾಮ್ ಕೂಡ ಸ್ಪಷ್ಟವಾಗಿದೆ. ಇವೆರಡರ ನಡುವೆ ಅಸ್ಪಷ್ಟವಾದ ಕೆಲವು ವಿಚಾರಗಳಿವೆ. ಅನೇಕ ಜನರಿಗೆ ಅದು ತಿಳಿದಿಲ್ಲ. ಯಾರು ಅಂತಹ ಸಂಶಯಾಸ್ಪದ ವಿಷಯಗಳಿಂದ ದೂರವಿರುತ್ತಾರೆ, ಅವನು ತನ್ನ ಧರ್ಮ ಮತ್ತು ಗೌರವವನ್ನು ರಕ್ಷಿಸಿಕೊಂಡನು. ಅದರಲ್ಲಿ ಸಿಕ್ಕಿಹಾಕಿಕೊಳ್ಳುವವನು ನಿಷೇಧಿತ ಪ್ರದೇಶದ ಸುತ್ತಲೂ ಮೇಯುತ್ತಿರುವಂತಹ ಕುರುಬನಂತೆ ಆಗಿರುವನು. ಅವನು ಅದನ್ನು ದಾಟಿ ಬಿಡುವ ಸಾಧ್ಯತೆ ಇದೆ. ತಿಳಿಯಿರಿ, ಪ್ರತಿಯೊಬ್ಬ ರಾಜನಿಗೂ ಒಂದು ನಿಷೇಧಿತ ವಲಯವಿದೆ. ಅಲ್ಲಾಹನ ಭೂಮಿಯ ಮೇಲಿನ ನಿಷೇಧಿತ ಪ್ರದೇಶಗಳು ಅವನು ನಿಷೇಧಿಸಿರುವ ಕಾರ್ಯಗಳಾಗಿವೆ. ತಿಳಿಯಿರಿ, ದೇಹದಲ್ಲಿ ಒಂದು ಮಾಂಸದ ತುಂಡು ಇದೆ. ಅದು ಒಳ್ಳೆಯದಾಗಿದ್ದರೆ ಇಡೀ ದೇಹವೇ ಒಳ್ಳೆಯದಾಗಿರುತ್ತದೆ. ಅದು ಕೆಟ್ಟರೆ ಇಡೀ ದೇಹವೇ ಕೆಟ್ಟು ಹೋಗುತ್ತದೆ. ತಿಳಿಯಿರಿ, ಅದು ಹೃದಯವಾಗಿದೆ. ಹದೀಸ್ ಇಸ್ಲಾಂ ಧರ್ಮವನ್ನು ಆಧರಿಸಿದ ಹದೀಸ್ಗಳಲ್ಲಿ ಒಂದಾಗಿದೆ. ಅದು ಒಂದು ಶ್ರೇಷ್ಠ ಹದೀಸ್, ಶರೀಅತ್ನ ಮೂಲಭೂತ ತತ್ವವಾಗಿದೆ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅತ್ಯಂತ ಸಮಗ್ರ ಮಾತುಗಳಲ್ಲಿ ಒಂದಾಗಿದೆ. ಅದರಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಧರ್ಮನಿಷ್ಠೆಯಿಂದ ಬಾಳಬೇಕು ಮತ್ತು ಧರ್ಮದಲ್ಲಿನ ಅಸ್ಪಷ್ಟ ವಿಷಯಗಳನ್ನು ತ್ಯಜಿಸುವಂತೆ ಒತ್ತಾಯಿಸಿದ್ದಾರೆ. ಅನುಮತಿಸಲಾದದ್ದು ಅಥವಾ ಹಲಾಲ್ ಸ್ಪಷ್ಟವಾಗಿದೆ ಮತ್ತು ಅದನ್ನು ನಿಷೇಧಿಸಲು ಯಾವುದೇ ಪುರಾವೆಗಳಿಲ್ಲದ ಎಲ್ಲವೂ ಹಲಾಲ್ ಆಗಿದೆ ಎಂದು ಅವರು ಸ್ಪಷ್ಟಪಡಿಸುತ್ತಾರೆ. ಏಕೆಂದರೆ ವಸ್ತುಗಳ ಮೂಲತತ್ವವು ಅನುಮತಿಯಾಗಿದೆ. ಅದೇ ರೀತಿ ನಿಷೇಧಿಸಲ್ಪಟ್ಟದ್ದು ಸ್ಪಷ್ಟವಾಗಿರುತ್ತದೆ. ಅದು ನಿಷೇಧಿಸಲಾಗಿದೆ ಎಂದು ಪುರಾವೆಗಳಿಂದ ಸೂಚಿಸಲ್ಪಟ್ಟಿದೆ. ಈ ಪುರಾವೆಗಳು ಕುರ್ಆನ್, ಸುನ್ನತ್ ಅಥವಾ ಒಮ್ಮತದಿಂದ ಇಜ್ಮಾನಿಂದ ಬಂದಿರುತ್ತದೆ. ಅನುಮತಿಸಲಾದ ಮತ್ತು ನಿಷೇಧಿಸಲಾದ ವಿಷಯಗಳ ನಡುವೆ ಮೂರನೇ ವರ್ಗವಿದೆ. ಅದೇ ಮುಶಬ್ಬಹಾತ್ ಅಥವಾ ಮುತಶಾಬಿಹಾತ್. ಅಂದರೆ ಅದು ಅನುಮಾನಾಸ್ಪದ ವಿಷಯಗಳು. ಯಾವುದು ಅನುಮತಿಸಲಾದ ಮತ್ತು ಯಾವುದು ನಿಷೇಧಿಸಲ್ಪಟ್ಟಿದೆ ಎಂಬುದರ ಕುರಿತು ತೀರ್ಪು ಸ್ಪಷ್ಟವಾಗಿಲ್ಲದ ವಿಷಯಗಳು. ಆದ್ದರಿಂದ ಅನೇಕ ಜನರಿಗೆ ಅವು ಅನುಮತಿಸಲಾದದ್ದೇ ಅಥವಾ ನಿಷೇಧಿಸಲ್ಪಟ್ಟದ್ದೇ ಎಂದು ತಿಳಿದಿಲ್ಲ. ಉದಾಹರಣೆಗೆ, ಅನುಮಾನಾಸ್ಪದ ಹಣ, ಬಡ್ಡಿಯೊಂದಿಗೆ ಬೆರೆಸಿದ ಹಣ ಅಥವಾ ಕದ್ದ ಹಣದ ಜೊತೆಗಿರುವ ಸಮ್ಮತವಾದ ದಾರಿಯಲ್ಲಿ ಸಂಪಾದಿಸಿದ ಹಣ. ಆದಾಗ್ಯೂ ಇದು ಬಡ್ಡಿ ಹಣ ಎಂದು ದೃಢಪಟ್ಟರೆ ಅದು ನಿಸ್ಸಂದೇಹವಾಗಿ ಅಥವಾ ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ ಮತ್ತು ಅನುಮಾನಾಸ್ಪದ ವಸ್ತುಗಳನ್ನು ಪರಿಗಣಿಸಲಾಗುವುದಿಲ್ಲ. ಈ ಸಂದರ್ಭದಲ್ಲಿ ಯಾರು ಸಂದೇಹಾಸ್ಪದ ವಿಷಯಗಳನ್ನು ತಪ್ಪಿಸುತ್ತಾರೋ ಅವರು ಎಲ್ಲ ಸಂದೇಹಗಳಿಂದ ತಮ್ಮನ್ನು ಮುಕ್ತಗೊಳಿಸಲು ಪ್ರಯತ್ನಿಸುತ್ತಾರೆ. ಅವರ ಧರ್ಮವು ಕೊರತೆಯಿಂದ ಸುರಕ್ಷಿತವಾಗಿರುತ್ತದೆ. ಅವರ ಗೌರವವು ನಿಂದೆ, ಮಾನಹಾನಿ ಮತ್ತು ಕೆಟ್ಟ ಖ್ಯಾತಿಯಿಂದ ಸುರಕ್ಷಿತವಾಗಿರುತ್ತದೆ. ಯಾರೇ ಆಗಲಿ ಸಂದೇಹಾಸ್ಪದ ವಿಷಯಗಳಲ್ಲಿ ಸಿಲುಕಿ ಹಾಗೆ ಮಾಡಲು ಧೈರ್ಯ ಮಾಡಿದರೆ ಅವನು ತನ್ನನ್ನು ಅಪಾಯಕ್ಕೆ ಒಡ್ಡಿಕೊಂಡಿದ್ದಾನೆ ಮತ್ತು ನಿಷೇಧಿಸಲ್ಪಟ್ಟದ್ದಕ್ಕೆ ಬೀಳುವ ಅಂಚಿನಲ್ಲಿದ್ದಾನೆ. ರಾಜನು ತನ್ನ ಜಾನುವಾರುಗಳನ್ನು ಮೇಯಿಸಲು ಗೊತ್ತುಪಡಿಸಿದ ಸ್ಥಳವಾದ ಹಿಮದ ಸುತ್ತಲೂ ತನ್ನ ಪ್ರಾಣಿಗಳನ್ನು ಮೇಯಿಸುವ ಕುರುಬನಂತೆ. ತನ್ನ ಅನುಮತಿ ಇಲ್ಲದೆ ಅಲ್ಲಿ ಮೇಯುವವರಿಗೆ ಕಠಿಣ ಶಿಕ್ಷೆ ವಿಧಿಸುವುದಾಗಿ ರಾಜನ ಬೆದರಿಕೆ ಇರುತ್ತದೆ. ರಾಜನು ತನಗಾಗಿ ಕಾಯ್ದುಕೊಂಡ ಮತ್ತು ಅದನ್ನು ತನ್ನದಾಗಿಸಿಕೊಂಡ ಭೂಮಿಯ ಸುತ್ತಲೂ ಕುರುಬನು ಮೇಯಿಸುತ್ತಾನೆ. ಅವನ ದನಗಳು ಸುರಕ್ಷಿತ ಪ್ರದೇಶವನ್ನು ಪ್ರವೇಶಿಸಬಹುದು. ಆಗ ಅವನು ಸುಲ್ತಾನ ಶಿಕ್ಷೆಗೆ ಅರ್ಹನಾಗಿರುತ್ತಾನೆ. ಅದೇ ರೀತಿ
ಅನುಮಾನವನ್ನು ಹಗುರವಾಗಿ ಪರಿಗಣಿಸುವವನು ಅಪಾಯದಲ್ಲಿದ್ದಾನೆ, ಏಕೆಂದರೆ ಅದು ನಿಷೇಧಿಸಲ್ಪಟ್ಟಿರಬಹುದು ಮತ್ತು ಅವನು ಅದರಲ್ಲಿ ಬೀಳುವ ಸಾಧ್ಯತೆ ಇದೆ ಮತ್ತು ಅವನು ಅನುಮಾನಗಳೊಂದಿಗೆ ಸಡಿಲು ತೋರಬಹುದು. ಅದು ಅವನನ್ನು ಅಸಡ್ಡೆಗೆ ಕರೆದೊಯ್ಯುತ್ತದೆ ಮತ್ತು ಅವನು ಉದ್ದೇಶಪೂರ್ವಕವಾಗಿ ನಿಷೇಧಿಸಲ್ಪಟ್ಟದ್ದಕ್ಕೆ ಬೀಳುತ್ತಾನೆ, ಏಕೆಂದರೆ ಸಂದೇಹವು ಸಣ್ಣ ಪಾಪಗಳಿಗೆ ಕಾರಣವಾಗುತ್ತದೆ, ಸಣ್ಣ ಪಾಪಗಳು ದೊಡ್ಡ ಪಾಪಗಳಿಗೆ ಕಾರಣವಾಗುತ್ತದೆ. ಅಲ್ಲಾಹು ನಮ್ಮನ್ನು ಕಾಪಾಡಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಎಚ್ಚರಿಕೆ, ಪ್ರತಿಯೊಬ್ಬ ರಾಜನಿಗೂ ಒಂದು ಪವಿತ್ರ ಸ್ಥಳವಿದೆ. ಇನ್ನ ಹಿಮಲ್ಲಾಹಿ ಮಹಾರಿಮುಹು, ಅಲ್ಲಾಹನ ನಿಷೇಧಿತ ಸ್ಥಳವು ಅವನ ನಿಷೇಧಗಳು, ಅಂದರೆ ಅಲ್ಲಾಹು ತನ್ನ ಸೇವಕರಿಗೆ ನಿಷೇಧಿಸಿರುವ ಪಾಪಗಳೇ ಆತನ ನಿಷೇಧಿತ ಸ್ಥಳವಾಗಿದೆ. ಆದ್ದರಿಂದ ಅವನ ನಿಷೇಧಿತ ಸ್ಥಳವನ್ನು ಪ್ರವೇಶಿಸುವವನು ಮಹಾ ಅಪರಾಧವನ್ನು ಮಾಡಿರುತ್ತಾನೆ. ನಿಮ್ಮ ಮತ್ತು ಹರಾಮಿನ ನಡುವೆ ನೀವು ಹಲಾಲ್ನ ಒಂದು ಮೇರೆಯನ್ನು ನಿರ್ಮಿಸಿರಿ. ಯಾರು ಹಾಗೆ ಮಾಡುತ್ತಾರೆ ಅವನು ತನ್ನ ಅಭಿಮಾನ ಹಾಗೂ ಧರ್ಮವನ್ನು ಕಾಪಾಡುತ್ತಾನೆ. ಯಾರು ಅಲ್ಲಿ ಮೇಯುತ್ತಾರೆ ಅವನು ನಿಷಿದ್ಧ ಮೇರೆ ಅಂಚಿನಲ್ಲಿ ಮೇಯುವ ಪ್ರಾಣಿಯಂತೆ ಅದರೊಳಗೆ ನುಗ್ಗುವ ಸಾಧ್ಯತೆ ಹೆಚ್ಚು ಎಂದು ಇಬ್ನ್ ಹಿಬ್ಬಾನ್ ವರದಿ ಮಾಡಿದ ಹದೀಸಿನಲ್ಲಿ ವರದಿಯಾಗಿದೆ. ಅರ್ಥಾತ್ ಅನುವದನೀಯವಾದ ಕಾರ್ಯಗಳನ್ನು ವಿವೇಚನರಹಿತವಾಗಿ ಪ್ರವರ್ತಿಸಿದರೆ ಅದು ಕರಾಹತ್ತಿನೆಡೆಗೂ, ಕರಾಹತ್ತು ವರ್ಧಿಸಿದರೆ ಅದು ಹರಾಮಿನೆಡೆಗೂ ಕೊಂಡೊಯ್ಯುವುದು. ಆದುದರಿಂದ ಹರಾಮ್ ಅಥವಾ ಕರಾಹತ್ತಿನೆಡೆಗೆ ಕೊಂಡೊಯ್ಯುವ ಹಲಾಲನ್ನು ಮಾಡದಿರುವುದು ಕೂಡ ಅಪೇಕ್ಷಣೀಯವಾಗಿದೆ. ಧಾರ್ಮಿಕ ಸೂಕ್ಷ್ಮತೆ ಅದರಲ್ಲಿ ಅಡಕವಾಗಿದೆ. ಉದಾಹರಣೆಗೆ, ಅನುವದನೀಯವಾದ ಸವಲತ್ತುಗಳನ್ನು ವಿಪರೀತವಾಗಿ ಉಪಯೋಗಿಸಿಕೊಳ್ಳುವಾಗ ಇದು ಮೂಲತಃ ಅನುವದನೀಯವಾದರೂ ಇದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಪಾದಿಸುವುದು ಅನಿವಾರ್ಯವಾಗುತ್ತದೆ. ಅದು ಕೆಲವೊಮ್ಮೆ ತನಗೆ ಅರ್ಹತೆ ಇಲ್ಲದ, ಸಮ್ಮತವಲ್ಲದ ಸ್ವತ್ತುಗಳನ್ನು ಸ್ವಾಯತ್ತಗೊಳಿಸಲು ಪ್ರೇರೇಪಿಸುತ್ತದೆ ಅಥವಾ ಕೃತಜ್ಞತೆ ಹಾಗೂ ಅಹಂಕಾರಕ್ಕೆ ಕೊಂಡೊಯ್ಯುತ್ತದೆ. ಈ ಬಗ್ಗೆ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ಸಲ್ಲಲ್ಲಾಹು ವಸಲ್ಲಮ ವಬಾರಕ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮഈನ್.